ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ಸುಕನ್ಯಾ ಚ್ಯವನಮುನಿಗಳ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಚ್ಯವನಮುನಿಯು ಒಬ್ಬನೇ ಸರೋವರಕ್ಕೆ ಇಳಿಯಲಾರದಷ್ಟು ವೃದ್ಧನಾಗಿದ್ದನು. ಹಾಗಾಗಿ ಅಶ್ವಿನಿ ಕುಮಾರರು ಅವನನ್ನು ಹಿಡಿದುಕೊಂಡು ಸರೋವರಕ್ಕೆ ಇಳಿದರು. ತರುವಾಯ ಕಮಲಪುಷ್ಪಮಾಲಾಧರರಾಗಿ ಕರ್ಣಕುಂಡಲಗಳನ್ನು ಧರಿಸಿ ಶ್ರೇಷ್ಠ ವಸ್ತ್ರಭೂಷಣಗಳಿಂದ ಶೋಭಿತರಾಗಿದ್ದು ಸುಂದರವಾದ ದೇಹಲಕ್ಷಣಗಳನ್ನು ಹೊಂದಿದ್ದ 3 ಪುರುಷರು ಸರೋವರದಿಂದ ಹೊರಹೊಮ್ಮಿದರು. ಆ 3 ಸಮಾನ ರೀತಿಯ ಮನೋಹರ ಪುರುಷರಾಗಿದ್ದರು. ಆ 3 ಒಂದೇ ರೀತಿಯ ರೂಪವನ್ನು ಹೊಂದಿದ್ದರು. ಹೀಗಾಗಿ ಸುಕನ್ಯೆಯು ಅಶ್ವಿನಿ ಕುಮಾರರಿಂದ ತನ್ನ ಗಂಡನನ್ನು ಬೇರ್ಪಡಿಸಲಾಗಲಿಲ್ಲ. ತನ್ನ ನಿಜವಾದ ಗಂಡನು ಯಾರೆಂದು ಗುರುತಿಸಲಾರದೆ ಸುಕನ್ಯೆಯು ಅಶ್ವಿನಿ ಕುಮಾರರನ್ನು ಪ್ರಾರ್ಥಿಸಿದಳು. ಸುಕನ್ಯೆಯ ಪಾತಿವೃತ್ಯವನ್ನೂ ನಿಷ್ಠೆಯನ್ನೂ ಕಂಡವರಾದ ಅಶ್ವಿನಿ ಕುಮಾರರು ಬಹು ಸಂತೋಷಗೊಂಡರು. ಹಾಗಾಗಿ ಅವರು ಸುಕನ್ಯೆಗೆ ಅವಳ ಗಂಡನಾದ ಚ್ಯವನಮುನಿಯನ್ನು ತೋರಿಸಿದರು. ಬಳಿಕ ಮುನಿಯ ಅಪ್ಪಣೆಯನ್ನು ಪಡೆದು ಸ್ವರ್ಗೀಯ ಗೃಹಲೋಕಕ್ಕೆ ವಿಮಾನದಲ್ಲಿ ತೆರಳಿದರು. ಶರ್ಯಾತಿ ರಾಜನು ಉತ್ತಾನಬರ್ಹಿ, ಆನರ್ತ ಮತ್ತು ಭೂರಿಷೇಣರೆಂಬ 3 ಮಕ್ಕಳನ್ನು ಪಡೆದನು. ಆನರ್ತನಿಗೆ ರೇವತನೆಂಬ ಮಗನು ಜನಿಸಿದನು. ರೇವತನು ಸಾಗರದಾಳದಲ್ಲಿ ಕುಶಸ್ಥಲಿ ಎಂಬ ರಾಜ್ಯವನ್ನು ನಿರ್ಮಿಸಿದನು. ಅಲ್ಲಿ ವಾಸಿಸುತ್ತಾ ಆನರ್ತ ಇತ್ಯಾದಿ ಭೂಪ್ರದೇಶಗಳನ್ನು ಆಳಿದನು. ರೇವತನಿಗೆ 100 ಮಂದಿ ಸುಪುತ್ರರಿದ್ದರು. ಆ ಮಕ್ಕಳಲ್ಲಿ ಕಕುದ್ಮಿಯು ಹಿರಿಯನು. ತನ್ನ ಮಗಳಾದ ರೇವತಿಯನ್ನು ಕರೆದುಕೊಂಡು ಕಕುದ್ಮಿಯು ಪ್ರಾಕೃತಿಕ ಗುಣಗಳಿಗೆ ಅತೀತವಾದ ಬ್ರಹ್ಮಲೋಕದಲ್ಲಿದ್ದ ಬ್ರಹ್ಮದೇವರ ಬಳಿಗೆ ಹೋಗಿ ಮಗಳಿಗೊಬ್ಬ ಗಂಡನಿಗಾಗಿ ವಿಚಾರಿಸಿದನು. ಕಕುದ್ಮಿಯು ಬ್ರಹ್ಮಲೋಕಕ್ಕೆ ಬಂದಿಳಿದಾಗ ಬ್ರಹ್ಮದೇವನು ಗಂಧರ್ವರ ಗಾನವನ್ನು ಆಲಿಸುತ್ತಿದ್ದನು. ಹಾಗಾಗಿ ಅವನ ಜೊತೆಯಲ್ಲಿ ಮಾತನಾಡಲು ಬ್ರಹ್ಮನಿಗೆ ಒಂದು ಕ್ಷಣ ಹೊತ್ತಿನ ಬಿಡುವು ಸಿಗಲಿಲ್ಲ. ಆದ್ದರಿಂದ ಕಕುದ್ಮಿಯು ಕಾಯಬೇಕಾಯಿತು. ಗಾನಗೋಷ್ಠಿಯು ಮುಗಿದ ಬಳಿಕ ಅವನು ಬ್ರಹ್ಮದೇವನಿಗೆ ನಮಿಸಿ ಅವನೆದುರು ತನ್ನ ಬಹುಕಾಲದ ಅಪೇಕ್ಷೆಯನ್ನು ಮಂಡಿಸಿದನು. ಕಕುದ್ಮಿಯ ಮಾತುಗಳನ್ನು ಕೇಳಿದ ಅತ್ಯಂತ ಶಕ್ತಿಶಾಲಿಯಾದ ಬ್ರಹ್ಮದೇವನು ಗಟ್ಟಿಯಾಗಿ ನಕ್ಕು ಅವನನ್ನು ಕುರಿತು ಹೀಗೆಂದನು: ಹೇ ರಾಜನೇ, ಅಳಿಯನಾಗಿ ಸ್ವೀಕರಿಸಬೇಕೆಂದು ನೀನು ಯಾರನ್ನು ಕುರಿತು ನಿನ್ನ ಹೃದಯಾಂತರಾಳದಲ್ಲಿ ತೀರ್ಮಾನಿಸಿಕೊಂಡಿದ್ದೆಯೋ ಆ ಎಲ್ಲರೂ ಕಾಲಕ್ರಮದಲ್ಲಿ ಗತಿಸಿ ಹೋಗಿದ್ದಾರೆ. 27 ಚತುರ್ಯುಗಗಳು ಈಗಾಗಲೇ ಸಂದು ಹೋಗಿವೆ. ಯಾರನ್ನು ಅಳಿಯನಾಗಿ ಸ್ವೀಕರಿಸಬೇಕೆಂದು ತೀರ್ಮಾನ ಮಾಡಿಕೊಂಡಿದ್ದೆಯೋ ಅವರೆಲ್ಲರೂ ಕಾಲವಶರಾಗಿದ್ದಾರೆ. ಅವರ ಮಕ್ಕಳು, ಮೊಮ್ಮಕ್ಕಳು ಮತ್ತಿತರ ವಂಶಸ್ಥರು ಕೂಡ ಗತಪ್ರಾಣರಾಗಿದ್ದಾರೆ. ನೀನು ಅವರ ಹೆಸರುಗಳನ್ನು ಕೂಡ ಕೇಳಲಾರೆ. ಬ್ರಹ್ಮನ ಒಂದು ದಿನದಲ್ಲಿ 14 ಮನ್ವಂತರಗಳು ಅಥವಾ 1000 ಮಹಾಯುಗಗಳು ನಡೆಯುತ್ತವೆ. ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಈ 4 ಯುಗಗಳನ್ನು ಕೂಡಿದರೆ ಒಂದು ಮಹಾಯುಗವಾಗುತ್ತದೆ. ಇಂತಹ 27 ಮಹಾಯುಗಗಳು ಸಂದು ಹೋಗಿವೆ ಎಂದು ಬ್ರಹ್ಮನು ಕಕುದ್ಮಿ ರಾಜನಿಗೆ ತಿಳಿಸಿದನು. ಈ ಯುಗಗಳಲ್ಲಿ ಜನಿಸಿದ ರಾಜರು, ಇತರ ಮಹಾಪುರುಷರು ನೆನಪಿನಿಂದ ಮರೆಯಾಗಿ ಹೋಗಿದ್ದರು. ಭೂತ, ಭವಿಷ್ಯತ್ತು ಮತ್ತು ವರ್ತಮಾನಗಳಲ್ಲಿ ಚಲಿಸುವ ಕಾಲವು ಈ ಬಗೆಯದಾಗಿದೆ. ಹೇ ರಾಜನೇ, ಇಲ್ಲಿಂದ ತೆರಳು. ನಿನ್ನ ಪುತ್ರಿಯನ್ನು ಬಲದೇವನಿಗೆ ನೀಡು. ಅವನು ಈಗಲೂ ಪ್ರತ್ಯಕ್ಷನಾಗಿದ್ದಾನೆ. ಅವನು ಅತ್ಯಂತ ಪ್ರಬಲನು. ವಾಸ್ತವವಾಗಿ ಅವನೇ ದೇವೋತ್ತಮ ಪರಮಪುರುಷನು. ಅವನ ಸ್ವಾಂಶವೇ ಶ್ರೀವಿಷ್ಣು. ಅವನಿಗೆ ಕನ್ಯಾದಾನ ಕೊಡಲು ನಿನ್ನ ಪುತ್ರಿಯು ಅರ್ಹಳಾಗಿದ್ದಾಳೆ. ಬಲದೇವನು ದೇವೋತ್ತಮ ಪರಮಪುರುಷನು. ಅವನನ್ನು ಕುರಿತು ಕೇಳುವವರೂ ಅವನನ್ನು ಕೀರ್ತಿಸುವವರೂ ಪುನೀತರಾಗುತ್ತಾರೆ. ಎಲ್ಲ ಜೀವಿಗಳ ಹಿತಚಿಂತಕನು ಅವನಾದ್ದರಿಂದ ಇಡೀ ಜಗತ್ತನ್ನು ಪಾವನಗೊಳಿಸಿ ಅದರ ಭಾರವನ್ನು ಇಳಿಸಲು ಅವನು ತನ್ನೆಲ್ಲ ಪರಿವಾರಗಳೊಂದಿಗೆ ಅವತಾರ ಮಾಡಿದ್ದಾನೆ. ಬ್ರಹ್ಮನಿಂದ ಈ ಆಜ್ಞೆಯನ್ನು ಪಡೆದವನಾದ ಕಕುದ್ಮಿಯು ಅವನಿಗೆ ನಮಿಸಿ ತನ್ನ ಗೃಹಕ್ಕೆ ಮರಳಿದಾಗ ಮನೆಯು ಬರಿದಾದದ್ದನ್ನು ಕಂಡನು. ಯಕ್ಷರಂತಹ ಉನ್ನತರ ಜೀವಿಗಳಿಗೆ ಅಂಜಿ ಅವನ ಸಹೋದರರೂ ಇತರ ಬಂಧುವರ್ಗದವರು ಕಕುದ್ಮಿಯ ಮನೆಯನ್ನು ತ್ಯಜಿಸಿ ನಾನಾ ದಿಕ್ಕುಗಳಲ್ಲಿ ವಾಸ ಮಾಡುತ್ತಿದ್ದರು. ತರುವಾಯ ಕಕುದ್ಮಿ ರಾಜನು ತನ್ನ ಲಾವಣ್ಯವತಿಯಾದ ಮಗಳನ್ನು ಪರಮಪ್ರಬಲನಾದ ಬಲದೇವನಿಗೆ ದಾನ ಕೊಟ್ಟು ಐಹಿಕ ಬದುಕಿನಿಂದ ನಿವೃತ್ತನಾಗಿ ನರನಾರಾಯಣನನ್ನು ಸುಪ್ರೀತಗೊಳಿಸಲು ಬದರಿಕಾಶ್ರಮಕ್ಕೆ ತೆರಳಿದನು. ಮುಂದಕ್ಕೆ ಶುಕಮುನಿಗಳು ಮಹಾರಾಜ ನಭಗ, ಅವನ ಪುತ್ರ ನಾಭಾಗ ಮತ್ತು ಮಹಾರಾಜ ಅಂಬರೀಷ ಇವರ ಚರಿತ್ರೆಯನ್ನು ವಿವರಿಸುತ್ತಾರೆ. ನಭಗನು ನಾಭಾಮನುವಿನ ಪುತ್ರ. ಈ ನಭಗನ ಪುತ್ರ ನಾಭಾಗನು ಬಹಳ ಕಾಲ ಗುರುಕುಲದಲ್ಲಿ ವಾಸಿಸಿದನು. ಅವನ ಗುರುಕುಲವಾಸದ ಕಾಲದಲ್ಲಿ ಅವನ ಸಹೋದರರು ರಾಜ್ಯದಲ್ಲಿ ಅವನಿಗೆ ಪಾಲು ಕೊಡಬೇಕು ಎಂಬುದನ್ನು ಪರಿಗಣಿಸದೆ ಆಸ್ತಿಯನ್ನು ತಮ್ಮಲ್ಲೇ ಹಂಚಿಕೊಂಡರು. ನಾಭಾಗನು ಮನೆಗೆ ಹಿಂದಿರುಗಿದಾಗ ಅವನ ಸೋದರರು ತಮ್ಮ ತಂದೆಯನ್ನು ಅವನ ಪಾಲಿನ ಆಸ್ತಿಯೆಂದು ನೀಡಿದರು. ನಾಭಾಗನು ಸೋದರರ ವ್ಯವಹಾರ ರೀತಿಯನ್ನು ತಂದೆಗೆ ತಿಳಿಸಿದಾಗ
ಅವನು ಇದನ್ನು ವಂಚನೆಯೆಂದು ಹೇಳಿದನು. ಅಲ್ಲದೆ ಜೀವನಾಧಾರದ ಸಲುವಾಗಿ ಯಜ್ಞಶಾಲೆಗೆ ಹೋಗಬೇಕೆಂದು ಹೇಳಿ ಅಲ್ಲಿ ಪಠಿಸಬೇಕಾದ 2 ಮಂತ್ರಗಳನ್ನು ವರ್ಣಿಸಿದನು. ನಾಭಾಗನು ತಂದೆಯ ಆಜ್ಞೆಗಳನ್ನು ಪರಿಪಾಲಿಸಿದನು. ಅಂಗೀರ ಮತ್ತಿತರ ಮಹರ್ಷಿಗಳು ಆ ಯಜ್ಞದಲ್ಲಿ ಸಂಗ್ರಹವಾದ ಎಲ್ಲ ಧನವನ್ನು ನಾಭಾಗನಿಗೆ ನೀಡಿದರು. ಶಿವನು ನಾಭಾಗನನ್ನು ಪರೀಕ್ಷಿಸಲೆಂದು ಸಂಪತ್ತಿನ ಮೇಲಿನ ಅವನ ಹಕ್ಕನ್ನು ಪ್ರಶ್ನಿಸಿದನು. ಆದರೆ ನಾಭಾಗನ ಸದ್ವರ್ತನೆಯಿಂದ ಸುಪ್ರೀತನಾದ ಶಿವನು ಸಕಲ ಐಶ್ವರ್ಯವನ್ನೂ ಅವನಿಗೆ ನೀಡಿದನು. ನಾಭಾಗನಿಗೆ ಬಲಸಂಪನ್ನನೂ ಭಕ್ತಶ್ರೇಷ್ಠನೂ ಆದ ಅಂಬರೀಷನೆಂಬ ಪುತ್ರನು ಜನಿಸಿದನು. ಅಂಬರೀಷ ಮಹಾರಾಜನು ಇಡೀ ಜಗತ್ತಿನ ಸಾಮ್ರಾಟನಾಗಿದ್ದನು. ತನ್ನ ಎಲ್ಲ ಐಶ್ವರ್ಯವೂ ಅನಿತ್ಯವೆಂದು ಪರಿಗಣಿಸಿದ್ದನು. ಐಹಿಕ ಸಂಪತ್ತು ಬದ್ಧ ಜೀವನಕ್ಕೆ ಅವನತಿ ಹೊಂದಲು ಕಾರಣವೆಂಬುದನ್ನು ಬಹು ಚೆನ್ನಾಗಿ ಅರಿತಿದ್ದ ಅಂಬರೀಷನು ಐಶ್ವರ್ಯದಿಂದ ಮೋಹಿತನಾಗಲಿಲ್ಲ. ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಭಗವತ್ ಸೇವೆಯಲ್ಲಿ ತೊಡಗಿಸಿದನು. ಈ ಪ್ರಕ್ರಿಯೆಯನ್ನು ಯುಕ್ತ ವೈರಾಗ್ಯ ಅಥವಾ ಸಂಭವನೀಯ ವಿರಕ್ತಿ ಎಂದು ಕರೆಯುತ್ತಾರೆ. ಈ ವಿರಕ್ತಿಯು ದೇವೋತ್ತಮ ಪರಮಪುರುಷನ ಪೂಜೆಗೆ ತಕ್ಕುದಾಗಿರುತ್ತದೆ. ಮಹಾರಾಜ ಅಂಬರೀಷನು ಸಾಮ್ರಾಟನಾಗಿ ಅಪಾರ ಐಶ್ವರ್ಯವಂತನಾಗಿದ್ದನು. ಅವನ ಭಕ್ತಿ ಸೇವೆಯು ವೈಭವಯುತವಾಗಿದ್ದಿತು. ಅವನು ಸಿರಿವಂತನಾಗಿದ್ದರೂ ಪತ್ನಿಪುತ್ರರು ಅಥವಾ ರಾಜ್ಯಕೋಶಗಳಲ್ಲಿ ಮೋಹವಿಡಲಿಲ್ಲ. ದೇವೋತ್ತಮ ಪರಮಪುರುಷನಲ್ಲಿ ಏಕಪ್ರಕಾರವಾಗಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ತೊಡಗಿಸಿದ್ದನು. ಆದ್ದರಿಂದ ಐಶ್ವರ್ಯಾನುಭವದ ಮಾತಿರಲಿ, ಮುಕ್ತಿಯನ್ನು ಕೂಡ ಅವನು ಅಪೇಕ್ಷಿಸಲಿಲ್ಲ. ಒಮ್ಮೆ ಅಂಬರೀಷ ಮಹಾರಾಜನು ವೃಂದಾವನದಲ್ಲಿ ದ್ವಾದಶಿ ವ್ರತವನ್ನು ಕೈಗೊಂಡು ದೇವೋತ್ತಮ ಪರಮಪುರುಷನನ್ನು ಪೂಜಿಸುತ್ತಿದ್ದನು. ಏಕಾದಶಿಯ ಮರುದಿನವಾದ ದ್ವಾದಶಿಯ ದಿನ ಇನ್ನೇನು ಉಪವಾಸವನ್ನು ನಿಲ್ಲಿಸಬೇಕು ಎಂದಿದ್ದಾಗ ಪ್ರಖ್ಯಾತ ಹಠಯೋಗಿಗಳಾದ ದೂರ್ವಾಸರು ಅಂಬರೀಷನ ಮನೆಗೆ ಬಂದು ಅವನ ಅತಿಥಿಗಳಾದರು. ಅಂಬರೀಷ ಮಹಾರಾಜನು ದೂರ್ವಾಸ ಮುನಿಗಳನ್ನು ಬಹು ಆದರದಿಂದ ಬರಮಾಡಿಕೊಂಡನು. ತನ್ನೊಂದಿಗೆ ಭೋಜನವನ್ನು ಸ್ವೀಕರಿಸಬೇಕೆಂಬ ಅಂಬರೀಷನ ಬಿನ್ನಹವನ್ನು ದೂರ್ವಾಸರು ಒಪ್ಪಿಕೊಂಡು ಮಧ್ಯಾಹ್ನದ ಸಮಯವಾದ್ದರಿಂದ ಸ್ನಾನಕ್ಕೆಂದು ಯಮುನಾ ನದಿಗೆ ಹೋದರು. ಆ ಸಮಯದಲ್ಲಿ ದುರ್ವಾಸ ಮುನಿಗಳು ಸಮಾಧಿ ಸ್ಥಿತಿಯಲ್ಲಿ ನಿಂತು ಬಿಟ್ಟವರಾದ್ದರಿಂದ ಯುಕ್ತ ಕಾಲಕ್ಕೆ ಸರಿಯಾಗಿ ಅಂಬರೀಷನ ಮನೆಗೆ ಬರಲಾಗಲಿಲ್ಲ. ಇತ್ತ ಏಕಾದಶಿ ವ್ರತವನ್ನು ನಿಲ್ಲಿಸುವ ಹೊತ್ತು ಸಮೀಪಿಸಲಾಗಿ ಅಂಬರೀಷ ಮಹಾರಾಜನು ವಿದ್ವಾಂಸರಾದ ಬ್ರಾಹ್ಮಣರ ಸಲಹೆಯ ಮೇರೆಗೆ ಸ್ವಲ್ಪ ಜಲಪಾನ ಮಾಡಿ ಶಾಸ್ತ್ರಕ್ಕೆ ವ್ರತವನ್ನು ಮುಕ್ತಾಯ ಮಾಡಿದನು. ಹೀಗಾದದ್ದನ್ನು ತಮ್ಮ ಯೋಗದೃಷ್ಟಿಯಿಂದ ಅರಿತ ದುರ್ವಾಸರು ಬಹುವಾಗಿ ಸಿಟ್ಟುಗೊಂಡರು. ಸ್ನಾನಾನಂತರ ಹಿಂದಿರುಗಿ ಬಂದು ಮಹಾರಾಜ ಅಂಬರೀಷನನ್ನು ದಂಡಿಸಿದ ಮೇಲೂ ಸಮಾಧಾನ ಚಿತ್ತರಾಗದೆ ತಮ್ಮ ರೋಮದಿಂದ ಕಾಲಾಗ್ನಿಯಂತಿದ್ದ ದೈತ್ಯನನ್ನು ಸೃಷ್ಟಿಸಿದರು. ದೇವೋತ್ತಮ ಪರಮಪುರುಷನು ತನ್ನ ಭಕ್ತರನ್ನು ಸದಾ ಸಂರಕ್ಷಿಸುತ್ತಾನೆ. ಅಂಬರೀಷ ಮಹಾರಾಜನನ್ನು ಕಾಪಾಡುವ ಸಲುವಾಗಿ ತನ್ನ ಸುದರ್ಶನ ಚಕ್ರವನ್ನು ಕಳುಹಿಸಿದನು. ಆ ಚಕ್ರವು ದೈತ್ಯನನ್ನು ಸಂಹರಿಸಿ ಅಂಬರೀಷ ಮಹಾರಾಜನ ಬಗೆಗೆ ಮತ್ಸರ ಭಾವವಿದ್ದ ದುರ್ವಾಸರನ್ನು ಬೆನ್ನಟ್ಟಿತು. ದುರ್ವಾಸರು ಬ್ರಹ್ಮಲೋಕಕ್ಕೆ ಓಡಿಹೋದರು. ಎಲ್ಲಿಗೆ ಹೋದರೂ ಸುದರ್ಶನ ಚಕ್ರದ ಕೋಪದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ. ಕೊನೆಗೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ನಾರಾಯಣ ದೇವನನ್ನು ಮೊರೆಹೊಕ್ಕರು. ವೈಷ್ಣವನಾದ ಅಂಬರೀಷನನ್ನು ಅವಮಾನಿಸಿದ್ದ ದುರ್ವಾಸರನ್ನು ನಾರಾಯಣನು ಕ್ಷಮಿಸಲಿಲ್ಲ. ಇಂತಹ ಅಪರಾಧದಿಂದ ವಿಮುಕ್ತನಾಗಲು ಜೀವಿಯು ತಾನು ಅವಮಾನಕ್ಕೀಡು ಮಾಡಿದ ವೈಷ್ಣವನನ್ನೇ ಮೊರೆ ಹೋಗಬೇಕು. ಇದಲ್ಲದೆ ಕ್ಷಮೆಗಳಿಸಲು ಅನ್ಯಮಾರ್ಗವಿಲ್ಲ. ಹಾಗಾಗಿ ಮಹಾರಾಜ ಅಂಬರೀಷನಲ್ಲಿಗೇ ಹೋಗಿ ಅವನಲ್ಲಿ ಕ್ಷಮೆಯಾಚಿಸುವಂತೆ ನಾರಾಯಣನು ದುರ್ವಾಸರಿಗೆ ಸಲಹೆ ಮಾಡಿದನು. ಶುಕಮುನಿಗಳು ತಮ್ಮ ಮಾತುಗಳನ್ನು ಮುಂದುವರಿಸಿದರು. ನಭಗನ ಪುತ್ರನಾದ ನಾಭಾಗನು ಬಹಳ ಕಾಲ ತನ್ನ ಗುರುವಿನ ಆಶ್ರಮದಲ್ಲೇ ನಿಂತುಬಿಟ್ಟನು. ಆದ್ದರಿಂದ ಅವನ ಸಹೋದರರು ನಾಭಾಗನು ಮರಳಿ ಬಂದು ಗೃಹಸ್ಥನಾಗಲಾರನೆಂದು ಎಣಿಸಿದರು. ಇದರ ಪರಿಣಾಮವಾಗಿ ನಾಭಾಗನಿಗೆ ಆಸ್ತಿಯಲ್ಲಿ ಪಾಲು ಕೊಡದೆ ಎಲ್ಲವನ್ನೂ ತಮ್ಮಲ್ಲೇ ಹಂಚಿಕೊಂಡರು. ನಾಭಾಗನು ಗುರುವಿನ ಆಶ್ರಮದಿಂದ ಹಿಂದಿರುಗಿ ಬಂದಾಗ ತಮ್ಮ ತಂದೆಯನ್ನು ಅವನ ಪಾಲಿನ ಆಸ್ತಿಯಾಗಿ ನೀಡಿದರು. ನಾಭಾಗನು ಹೀಗೆಂದು ವಿಚಾರಿಸಿದನು: ನನ್ನ ಪ್ರೀತಿಯ ಸೋದರರೇ, ನಮ್ಮ ತಂದೆಯ ಆಸ್ತಿಯಲ್ಲಿ ನನ್ನ ಪಾಲಿನದೆಂದು ಏನನ್ನು ಕೊಟ್ಟಿರುವಿರಿ? ಆಗ ಅವನ ಹಿರಿಯ ಸಹೋದರರು ಹೀಗೆಂದು ಉತ್ತರ ಕೊಟ್ಟರು: ನಮ್ಮ ತಂದೆಯನ್ನು ನಿನ್ನ ಪಾಲಿನ ಆಸ್ತಿಯೆಂದು ಇಟ್ಟಿರುವೆವು. ನಾಭಾಗನು ತಂದೆಯ ಬಳಿಗೆ ಹೋಗಿ ಹೀಗೆಂದನು: ನನ್ನ ಪ್ರೀತಿಯ ತಂದೆಯೇ, ನನ್ನ ಹಿರಿಯ ಸಹೋದರರು ನಿನ್ನನ್ನು ನನ್ನ ಪಾಲಿನ ಆಸ್ತಿಯಾಗಿ ಕೊಟ್ಟಿರುವರು. ತಂದೆಯು ಈ ರೀತಿ ಮರುತ್ತರ ಕೊಟ್ಟನು: ನನ್ನ ಪ್ರೀತಿಯ ಸುತನೇ, ನಿನ್ನ ಅಣ್ಣಂದಿರ ಕಪಟದ ಮಾತುಗಳನ್ನು ನಂಬಬೇಡ. ಅಂಗೀರನ ವಂಶದವರು ಈಗೊಂದು ಮಹಾಯಜ್ಞವನ್ನು ಕೈಗೊಳ್ಳಲಿರುವರು. ಅವರು ಬುದ್ಧಿಶಾಲಿಗಳೇ ಆದರೂ ಯಜ್ಞದ ಪ್ರತಿ 6ನೆಯ ದಿನದಂದು ದಿಗ್ಭ್ರಮೆಗೊಂಡು ದಿನಂಪ್ರತಿಯ ಆಚರಣೆಗಳಲ್ಲಿ ತಪ್ಪುಗಳನ್ನು ಮಾಡುತ್ತಾರೆ. ನಾಭಾಗನು ಸರಳ ಹೃದಯಿಯಾಗಿದ್ದನು. ಆದ್ದರಿಂದ ಅವನು ತಂದೆಯ ಬಳಿಗೆ ಹೋದಾಗ
ಪಿತನಿಗೆ ಮಗನ ಮೇಲೆ ಅನುಕಂಪ ಉಂಟಾಯಿತು. ಆದ್ದರಿಂದ ಜೀವನೋಪಾಯದ ಮಾರ್ಗವಾಗಿ ಅಂಗೀರನ ಪೀಳಿಗೆಯವರಲ್ಲಿಗೆ ಹೋಗಿ ಯಜ್ಞಕ್ರಿಯೆಯಲ್ಲಿನ ಅವರ ತಪ್ಪುಗಳಿಂದ ಲಾಭ ಪಡೆಯಲು ಸಲಹೆ ಮಾಡಿದನು. ತಂದೆಯ ಮಾತನ್ನು ಅನುಸರಿಸಿದಂತಹ ನಾಭಾಗನು ಮುಂದೆ ಏನು ಮಾಡಿದನು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.